ನಮಸ್ಕಾರ, ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ. ನಾನು ಭಾನುಮ್ಮ. ಗೊಂದಲ ಆಗದಂಗೆ ತಾವೆಲ್ಲರೂ ಕೂಡ ದಯಮಾಡಿ ಪಾಲಿಸ್ರಿ. ಅದ್ರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ನಮ್ಮ ಸಮಾಜದವ್ರು ಏನಪ್ಪಾ ಜಿಲ್ಲಾ ಘಟಕ ವಿಜಯಪುರ ಇವರಿಂದ ಪ್ರತಿಭಾ ಪುರಸ್ಕಾರ ಹಾಗೂ ನೂತನ ಪದಾಧಿಕಾರಿಗಳ ಸೇವಾ ದೀಕ್ಷಾ ಸಮಾರಂಭಕ್ಕೆ ನಾವೆಲ್ಲರೂ ಕಾರ್ಯಕ್ರಮ ಮುಕ್ತಾಯಗೊಳ್ತದೆ. ಈಗ ಶಾಂತಿನಿಕೇತನ ಸಂಸ್ಥೆಯ ಅಧ್ಯಕ್ಷರು ಹಾಗೂ ರಾಜಕೀಯ ಧುರೀಣರಾಗಿರ್ತಾರೆ ಕೃಷಿಯ ಹಿನ್ನೆಲೆ ಇರತಕ್ಕಂತ ಒಂದು ಸಮಾಜ, ಕೃಷಿ ಮೇಲೆ ಅವಲಂಬಿತವಾಗಿರುವಂತಹ ಒಂದು ಸಮಾಜ ಇದು. ದೇಶಕ್ಕೆ ಎಲ್ಲ ಜನರಿಗೆ ದೇಶಕ್ಕೆ ಅನ್ನವನ್ನ ಕೊಡತಕ್ಕಂತಹ ಒಂದು ಸಮಾಜ. ಮತ್ತು ಕರ್ನಾಟಕದೊಳಗೆ ವಿಶೇಷವಾಗಿ ಲಿಂಗಾಯತ ಸಮಾಜದೊಳಗನ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿದಂತ ಸಮಾಜ ಯಾವಾದಾದ್ರೂ ಇದ್ರೆ ಅದು ಪಂಚಮಸಾಲಿ ಸಮಾಜ. ಆದ್ರೆ ನಾನು ಮೊಟ್ಟ ಮೊದಲಿಗೆ ಇವತ್ತ ಈ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆಯನ್ನು ಮಾಡಿದಂತಹ ಈ ವಿಜಯಪುರದ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಏನು ವಿಜಯಪುರ ಘಟಕ ಅದ, ಅವರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದ್ರೆ ನನಗೆ ಬಹಳ ನೋವು ಅನಿಸ್ತದೆ. ಏನೋ ನಾವು ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯೊಳಗೆ ಅದೀವಿ ಅಂತೇಳಿ ಹೇಳ್ಕೊಂಡಾಗ ಚಪ್ಪಾಳೆ ತರ್ತೀವಿ. ಆದ್ರೆ ಇವತ್ತ 8-10 ವರ್ಷ ಇಂತಹ ಒಂದು ಪ್ರತಿಭಾ ಪುರಸ್ಕಾರವನ್ನು ಯಾರೂ ಮಾಡಿರ್ಲಿಲ್ಲ. ಆದ್ರೆ ನೀವು ಏನು ನೌಕರರ ಸಂಘದವರು ಒಂದು ದಿಟ್ಟ ಹೆಜ್ಜೆಯಲ್ಲಿ ಇವತ್ತು ಇಟ್ಟಿದ್ದೀರಿ, ಇದು ನಿಜವಾಗಿ ಶ್ಲಾಘನೀಯವಾದಂತಹದ್ದು. ಇದು ನಿಮ್ಮಲ್ಲಿ ಸಮಾಜದ ಬಗ್ಗೆ ಇರತಕ್ಕಂತಹ ಕಳಕಳಿಯನ್ನು ಎತ್ತಿ ತೋರಿಸ್ತದೆ. ಇವತ್ತು ನಾವು ಒಂದು ಆತ್ಮಾವಲೋಕವನ್ನು ಮಾಡಬೇಕಾಗ್ತದೆ. ಸಮಾಜ ಇವತ್ತು ಯಾವ ದಿಕ್ಕಿನೊಳಗೆ ನಡೀತಾ ಇದೆ ಅಂತಕ್ಕಂಥದ್ದನ್ನು ನಾವು ವಿಚಾರ ಮಾಡಬೇಕು. ಬರೀ ನಾವು ಹೊಗಳುವುದಲ್ಲ. ಸಂದರ್ಭ ಬಂದಾಗ ಸಮಾಜವು ತನ್ನ ವಿಚಾರಗಳನ್ನ, ತನ್ನ ಕಾರ್ಯ ಚಟುವಟಿಕೆಗಳನ್ನ ಬದಲಾವಣೆ ಮಾಡಿಕೊಳ್ಳೋದು ಕೂಡ ಅಷ್ಟೇ ಬಹಳ ಮಹತ್ವದ. ನಾವೇನ್ ಮಾಡ್ತೀವಿ? ಎಲ್ಲರಿಗೂ ಅನ್ನ ಕೊಟ್ಟವ್ರು ನಾವೇ, ಎಲ್ಲರಿಗೂ ದಾನವನ್ನು ಮಾಡಿದವ್ರು ನಾವೇ. ಹೌದು, 100% ನಾನು ಹೇಳ್ತಾ ಇದ್ದೀನಿ. ಅನುಭವಗಳು ಕೂಡ ನನಗೆ ಬಂದಿದೆ. ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡ್ಬೇಕಾದ್ರೆ ಯಾರ್ಯಾರು ಏನೇನು ಡೊನೇಷನ್ ಕೊಡ್ತೀರಪ್ಪ ಅಂತ ಕೇಳಿದಾಗ ಅಲ್ಲಿ ಡೊನೇಷನ್ ಕೊಡ್ತಕ್ಕಂಥ ಹೆಸರುಗಳನ್ನು ನೋಡ್ಕೊಂಡು ಹೋದ್ವಿ ಅಂತಂದ್ರೆ ಇವತ್ತು ಒಂದು 10 ಲಕ್ಷ ರೂಪಾಯಿ ಅಲ್ಲಿ ಕಲೆಕ್ಷನ್ ಆಗಿತ್ತಂದ್ರೆ 8 ಲಕ್ಷ ರೂಪಾಯಿ ಕೊಡೋರು ಯಾರಾದ್ರೂ ಇದ್ರೆ ಅದು ಪಂಚಮಸಾಲಿ ಸಮಾಜದವರು ಅನ್ನೋದನ್ನ ತಿಳ್ಕೋಬೇಕು. ನಾನು ಸ್ವಂತ ಅನುಭವ ಇದ್ರಾಗ. ಆದ್ರೆ ಇವತ್ತೇನಾಗ್ತಾ ಇದೆ, ಸಮಾಜವನ್ನ ಯಾವ ರೀತಿಯಾಗಿ ಬಿಜಾಪುರ ಜಿಲ್ಲೆ ಒಳಗೆ ವಿಶೇಷವಾಗಿ ನಾನು ಗಮನಿಸಿ ಹೇಳ್ತಕ್ಕಂಥದ್ದು ಅಂತಂದ್ರೆ, ನೌಕರರಾಗಿ ನೀವು ಕೂಡ ಯಾವ ರೀತಿಯ ನೋವನ್ನು ಅನುಭವಿಸ್ತಾ ಇದ್ದೀರಿ ಅನ್ನೋದು ನನಗೆ ಗೊತ್ತಿದೆ ಮತ್ತು ತಮಗೂ ಕೂಡ ಗೊತ್ತು. ಆ ಸಂದರ್ಭ ಈಗ ಅದಕ್ಕೆ ಈ ಒಂದು ನಿಮ್ಮ ನೌಕರರ ಸಂಘ ಒಂದು ರೀತಿ ನನಗೆ ಅನಿಸ್ತದೆ, ಸಮಾಜಕ್ಕೆ ಕಣ್ಣು ತೆರೆಸಿದೆ ಅಂತ ಹೇಳಿ. ಸಮಾಜದೊಳಗೆ ಈ ಚಿಕ್ಕ ಮಕ್ಕಳು ನನಗೆ ಬಹಳ ನೋವಾಗ್ತಿತ್ತು. ಎಲ್ಲಾ ಸಮಾಜದವರು ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಹೋದಾಗ ವಿಜಯಪುರದೊಳಗೆ ನಮ್ಮ ಮಕ್ಕಳನ್ನು ಗುರುತಿಸ್ತಕ್ಕಂಥ ಕೆಲಸವನ್ನ ಯಾವ ನಮ್ಮ ಲೀಡರ್ಸು ನಾಯಕರು ಇವತ್ತಿನವರೆಗೂ ಮಾಡಲಿಲ್ಲ 10 ವರ್ಷದಿಂದ. ಇವತ್ತು ಅದನ್ನ ನೀವು ಮಾಡಿರಲ್ಲ, ಅದಕ್ಕೆ ನಾನು ನಿಮ್ಗೆ ತುಂಬಾ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತ ಅದಕ್ಕೆ ಹೇಳುದು, ಇದರಲ್ಲಿ ಹೆಚ್ಚಾನೆಚ್ಚ ನಾವೆಲ್ಲ ಟೀಚರ್ಸ್, ಇನ್ಕ್ಲೂಡಿಂಗ್ ನಾನು ಕೂಡ ಒಬ್ಬ ಶಿಕ್ಷಕನೇ, ಕಾಲೇಜ್ ಲೆಕ್ಚರರ್ ಆಗಿದ್ದದ್ದು ಕೂಡ ಟೀಚಿಂಗ್ ಕಮ್ಯುನಿಟಿಯಿಂದ ಬಂದಂತವನು. ನಾವು ಒಂದು ಮುಖ್ಯವಾಗಿ ಒಬ್ಬ ಟೀಚರ್ ಆದಂಥವ್ರು ತಿಳ್ಕೊಳ್ಬೇಕು, ಬೇರೆ ಯಾರೇ ಎಷ್ಟೇ ತಪ್ಪು ಮಾಡ್ಲಿ ಕ್ಷಮಿಸ್ಬೋದು, ಆದ್ರೆ ಒಬ್ಬ ಟೀಚರ್ ತಪ್ಪು ಮಾಡಬಾರ್ದು ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾಕಂದ್ರೆ ಒಬ್ಬ ಟೀಚರ್ ತಪ್ಪು ಮಾಡ್ದ
ಅಂತಂದ್ರೆ ಇಡೀ ಜನರೇಷನ್ ತಪ್ಪು ದಾರಿ ಹಿಡಿತದೆ. ಸಮಾಜಕ್ಕೆ ಸರಿಯಾಗಿ ತಿಳುವಳಿಕೆಯನ್ನ ನಾವು ಕೊಡ್ಲಿಲ್ಲ ಅಂತಂದ್ರೆ ಸಮಾಜಕ್ಕೆ ತಪ್ಪು ದಾರಿ ಹೋಗ್ಲಿಕ್ಕೆ ನಾವೇ ಕಾರಣೀಭೂತರಾಗ್ತೀವಿ. ಕೆಲವೊಂದು ವಿಷಯದೊಳಗೆ ನಾವು ಖಡಾಖಂಡಿತವಾಗಿ ಮಾತನಾಡ್ತಕ್ಕಂತಹ ಒಂದು ಧೈರ್ಯವನ್ನು ನಾವು ತೋರಿಸ್ಬೇಕಾಗ್ತದೆ. ಸೊ ಅದಕ್ಕೆ ಈ ಒಂದು ಏನು ಸಂಘಟನೆಯನ್ನು ನೀವು ಮಾಡಿದಿರಿ, ಇದು ಹಾಗೇನೆ ಇನ್ನಷ್ಟು ಬಲಿಷ್ಠವಾಗಿ ಬೆಳಿಬೇಕು. ನಮ್ಮ ರಾಜ್ಯಾಧ್ಯಕ್ಷರು ಈ ಭಾಷಣವನ್ನು ಮಾತನಾಡಬೇಕಾದಾಗ ಹೇಳಿದ್ರು ಅವರು ಕೂಡ, ಅಂದ್ರೆ ಸಮಾಜದ ಮಕ್ಕಳ ಬಗ್ಗೆ ಎಷ್ಟೊಂದು ಕಳಕಳಿ ಅದ ಅಂತಕ್ಕಂಥದ್ದು. ಈ ಮಾತೃ ಸ್ವಭಾವ ಯಾರಿಗಾದ್ರೂ ಬರ್ತೈತಂದ್ರೆ ಅದು ಟೀಚರ್ಸ್ಗೆ. ಸೊ ಅದಕ್ಕೆ ಇವತ್ತ ನಮ್ಮ ಮಕ್ಕಳು 99% ವರೆಗೂ ಅವರು ಸಾಧನೆಯನ್ನ ಮಾಡಿದ್ರಾಗೂ ಕೂಡ ಅವರನ್ನು ನಾವು ಗುರುತಿಸಂಗಿಲ್ಲ. ಬೇರೆ ಯಾವುದೇ ಒಂದು ರಾಜಕೀಯ ಕಾರ್ಯಕ್ರಮಕ್ಕೆ ನಾವು ಗಮನವನ್ನು ಕೊಡ್ತಾ ಹೋಗ್ತೀವಿ. ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮಕ್ಕಳ ಒಂದು ಭವಿಷ್ಯ. ಮಕ್ಕಳಿಗೆ ಯಾವ ರೀತಿಯಾಗಿ ನಾವು ಒಂದು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದಕ್ಕೆ ಇವತ್ತು ನಾವು ಬಹಳಷ್ಟು ಮೀಸಲಾತಿ ಬಗ್ಗೆ ಅದು ಮಾತಾಡ್ತೀವಿ. 2A ಮೀಸಲಾತಿ ಬಗ್ಗೆ ದೊಡ್ಡ ಹೋರಾಟ ಮಾಡಿದೀವಿ. ಆದ್ರೆ ಇನ್ನೂವರೆಗೂ ಸಮಾಜ ಯಾವ ದಿಕ್ಕಿನೊಳಗೆ ಹೋಗ್ತಾ ಇದೆ ಅಂತಕ್ಕಂತಹ ಆತ್ಮಾವಲೋಕನವನ್ನು ಕೂಡ ನಾವು ಮಾಡ್ಕೋಬೇಕಾಗ್ತದೆ. ನಾನು ಒಂದು ಹಿಂದಿನ ಘಟನೆಯಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಕಾಂಗ್ರೆಸ್ ಸರ್ಕಾರವಾಗ ಮೀರಾ ಕುಮಾರ್ ಅಂತ ಹೇಳಿ ಸ್ಪೀಕರ್ ಇದ್ರು ಲೋಕಸಭೆ ಒಳಗೆ. ಅವಾಗ ಒಂದು ಆಂದೋಲನ ನಡೆದಿತ್ತು. ಅವಾಗ ಖಾಸಗಿ ವಲಯದೊಳಗೆ ಮೀಸಲಾತಿ ಕೊಡಬೇಕು ಅಂತಕ್ಕಂಥ ಒಂದು ಹೋರಾಟ ಆ ಟೈಮ್ನೊಳಗೆ ನಡೆದಿತ್ತು. ಅವಾಗ ಎಲ್ಲ ದೊಡ್ಡ ಕಂಪನಿಗಳಿದ್ದು ಇನ್ಕ್ಲೂಡಿಂಗ್ ಇನ್ಫೋಸಿಸ್, ನಾರಾಯಣ ಮೂರ್ತಿ ಅವ್ರನ್ನ ಅಂತಹ ದೊಡ್ಡ ಕಂಪನಿ ಅವ್ರನ್ನ ಮೀರಾ ಕುಮಾರ್ ಅವರ ನೇತೃತ್ವದೊಳಗೆ ಡೆಲ್ಲಿ ಒಳಗೆ ಒಂದು ಸಭೆ ಆಯ್ತಲ್ಲಿ. ಸಭೆ ಆದಾಗ ಮೀರಾ ಕುಮಾರ್ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ನೀವೆಲ್ಲ ವಾಲಂಟಿಯರ್ ಆಗಿ ನೀವು ಒಪ್ಪಿ ಒಂದು ಲಿಖಿತ ಒಳಗೆ ಕೊಟ್ಟಿರೋದ್ರಿಂದ ನಾವು ಖಾಸಗಿ ವಲಯದೊಳಗೂ ಕೂಡ ಮೀಸಲಾತಿಯನ್ನ ತರ್ತೀವಿ ಅಂತ ಹೇಳಿ. ಅವಾಗ ನಾರಾಯಣ ಮೂರ್ತಿ ಅವರು ಒಂದು ಮಾತನ್ನು ಹೇಳಿದರು, ನನಗೆ 3 ತಿಂಗಳು ಟೈಮ್ ಕೊಡ್ರಿ, 3 ತಿಂಗಳು ಟೈಮ್ ಕೊಟ್ರ ನಂತರ ನಾವು ಮತ್ತೊಮ್ಮೆ ಬರ್ತೀವಿ, ಆ ಸಭೆಯೊಳಗೆ ನಾನು ಏನನ್ನು ಹೇಳ್ತೀನಿ ಅಂತ ಹೇಳಿ ನಾರಾಯಣ ಸ್ವಾಮಿ ಅವರು ಹೇಳಿದಾಗ, ಇದು ಬಹಳ ಇಂಗ್ಲಿಷ್ ದಿನಪತ್ರಿಕೆ ಎಲ್ಲರಿಗೂ ಬಂದದ್ದು. ಆ 3 ತಿಂಗಳ ನಂತರ ಸಭೆ ಆಯ್ತಲ್ಲಿ. ಅಷ್ಟೊಳಗೆ ನಾರಾಯಣ ಮೂರ್ತಿ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ, 100 ರ್ಯಾಂಡಮ್ ಸ್ಟೂಡೆಂಟ್ಸ್ ಬಿಲಾಂಗಿಂಗ್ ಟು SC and ST ಕಮ್ಯುನಿಟಿ, 100 ಅಲ್ಲಿ ಅಂತ ಟ್ಯಾಲೆಂಟೆಡ್ ಅಂತೇನಲ್ಲ, ರ್ಯಾಂಡಮ್ ಸ್ಟೂಡೆಂಟ್ಸ್ ಸೆಲೆಕ್ಟ್ ಮಾಡಿ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಇನ್ಫೋಸಿಸ್ ಮೈಸೂರು ಟ್ರೈನಿಂಗ್ ಕೊಡಿಸಿದ್ರು. ಆ ಟ್ರೈನಿಂಗ್ ಕೊಡಿಸಿ ಮುಂದೆ ಅವರಲ್ಲಿ ಒಂದು ಕಾನ್ಫಿಡೆನ್ಸು ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ ಮಾರ್ಕೆಟ್ ಒಳಗೆ ಅವರಿಗೆ ಜಾಬ್ ಅಪ್ಲೈ ಮಾಡ್ಲಿಕ್ಕೆ ಕಳಿಸ್ಕೊಟ್ವಿ. ಮೊಟ್ಟ ಮೊದಲನೇ ಒಂದು ಈ ಏನು 100 ವಿದ್ಯಾರ್ಥಿಗಳಿದ್ರು, ಫಸ್ಟ್ ಅಟೆಂಪ್ಟ್ ಒಳಗೆ 60 ಸ್ಟೂಡೆಂಟ್ಸ್ ಜನರಲ್ ಮೆರಿಟ್ ಒಳಗನ ಸೆಲೆಕ್ಟ್ ಆದ್ರು. ಡ್ರಾಯಿಂಗ್ ವೆರಿ ಬಿಗ್ ಸ್ಯಾಲ್ರಿ. 2 ಮತ್ತು 3ನೇ ಅಟೆಂಪ್ಟ್ ಒಳಗೆ ಒಂದು 20% ಸೆಲೆಕ್ಟ್ ಆದ್ರು. ಅಂದ್ರೆ 80% ಆಫ್ ದ ಸ್ಟೂಡೆಂಟ್ಸ್ ಯಾರಿಗೆ ಒಂದು ಸರಿಯಾದ ಟ್ರೈನಿಂಗ್ ಕೊಟ್ಟು ಅವರಲ್ಲಿ ಕಾನ್ಫಿಡೆನ್ಸ್ ಬೆಳೆಸಿ ಸ್ಕಿಲ್ ಅನ್ನು ಬೆಳೆಸಿ ತಯಾರು ಮಾಡಿದ್ರು, ಅವರು ಎಲ್ಲರೂ ಆಲ್ಮೋಸ್ಟ್ 80 ಹುಡುಗರು ಸೆಲೆಕ್ಟ್ ಆಗಿದ್ರು. ಅದನ್ನ ರಿಸಲ್ಟ್ ತಗೊಂಡು ಮೀರಾ ಕುಮಾರ್ ಅವ್ರ ಬಳಿ ಹೋದಾಗ ಆ ರಿಸಲ್ಟ್ ಇಟ್ಟು ತೋರಿಸಿದ್ರು, ಎಷ್ಟು ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ ಅಂತಂದಾಗ ಅವಾಗ ಮೀರಾ ಕುಮಾರ್ ಅವರು ಸ್ವಲ್ಪ ಖಾಸಗಿ ವಲಯದೊಳಗೆ ಮೀಸಲಾತಿ ಏನದ ಅದನ್ನ ಕೈ ಬಿಟ್ರು ಅಂತ ಹೇಳಿ ಹೇಳಲಾಗ್ತದೆ. ಹಂಗ ನಾವು ಪಂಚಮಸಾಲಿಯರು, ನಮ್ಮ ಮುರುಗೇಶ್ವರ ನಿರಾಣಿಯವ್ರು ಹೇಳ್ತಿರ್ತಾರೆ ಏನಪ್ಪಾ ಅಂತಂದ್ರೆ, ಉದ್ಯೋಗಪತಿ ಆಗು ಅಂತ ಹೇಳಿ ಹೇಳ್ತಾರೋ, ಉದ್ಯೋಗ ನೀಡು ಅಂತ ಹೇಳಿ, ಉದ್ಯೋಗ ನೀಡು ಉದ್ಯೋಗಪತಿ ಆಗು ಅಂತ ಹೇಳಿ. ಹಂಗ ಇವತ್ತ ನಮ್ಮ ಸಮಾಜ ಏನದ ಆ ನಿಟ್ಟಿನೊಳಗೆ ವಿಚಾರ ಮಾಡಬೇಕಾಗ್ತದೆ. ಇದು ಒಂದು ರೀತಿ ಒಳಗ ಇದು 2A ಮೀಸಲಾತಿ ವಿಚಾರ ಮಾಡ್ಬೇಕು. ನಾವು ಕೂಡ ಯಾವ ರೀತಿಯ ಒಂದು ಪೊಲಿಟಿಕಲ್ ಒಂದು ಮೈಲೇಜ್ ತೆಗೆದುಕೊಂಡು ಹೋಗ್ಬಿಟ್ಟದಿದು ಅಂತ ಹೇಳಿ ಹೇಳ್ತಿದ್ರು ನಮ್ಮ ನಾಯಕರ ಹೇಳ್ಯಾರ.
ಸರ್ಕಾರ ಕಾಂಗ್ರೆಸ್ ಬತ್ತು ಅಂತಂದ್ರೆ 24 ಗಂಟೆ ಒಳಗೆ 2A ಮೀಸಲಾತಿ ಕೊಡ್ತೀನಿ ಅಂತ ಹೇಳಿ, ಮತ್ತೆ ಇನ್ನೂವರೆಗೂ ಯಾಕೆ ಆಗ್ತಾ ಇಲ್ಲ? ಲಾಠಿ ಚಾರ್ಜ್ ಆಗ್ಯದ ಅಂತ ಹೇಳಿ ನಾವು ಹೇಳ್ತೀವಿ. ನಮ್ಮ ಒಂದು ಪಂಚಮಸಾಲಿ ಸಮಾಜದ ಮೇಲೆ ಲಾಠಿ ಚಾರ್ಜ್ ಆದ್ರೆ ಇದೇ ಮತ್ತೊಬ್ಬರ ಮೇಲೆ ಆಗಿತ್ತಂದ್ರೆ ಏನಾಗ್ತಿತ್ತು ಪರಿಸ್ಥಿತಿ? ಆದ್ರೆ ನಮ್ಮಲ್ಲಿ ಏನೋ ಒಂದು ಒಗ್ಗಟ್ಟದ ಕೊರತೆ ಇದೆ. ಸರಿಯಾದಂತ ಒಂದು ಮಾರ್ಗದರ್ಶನ ನಮಗೆ ಸಿಗ್ತಾ ಇಲ್ಲ. ಅದಕ್ಕೆ ನಾವು ಬಹಳ ಗಂಭೀರವಾಗಿ ವಿಚಾರ ಮಾಡಬೇಕಾಗ್ತದೆ. ಇದಕ್ಕೆ ನೌಕರರ ಒಂದು ಸಂಘ ಏನದಲ್ಲ ಬೆಂಬಲವಾಗಿ ನಿಲ್ಬೇಕಾಗ್ತದೆ. ಸಮಾಜವನ್ನ ಸರಿಯಾಗಿ ಒಂದು ಮಾರ್ಗದರ್ಶನವನ್ನು ಕೊಡಬೇಕಾಗ್ತದೆ. ಸೊ ಅದಕ್ಕೆ ಹೇಳೋದು ನಾನು, ಇವತ್ತೇನು ನೀವು ಇದು ಪ್ರತಿಭಾ ಪುರಸ್ಕಾರವನ್ನು ಮಾಡಿದಿರಿ, ಇಟ್ ಇಸ್ ಅ ಬಿಗಿನಿಂಗ್ ಅಂತ ಹೇಳ್ಬೋದು. ಸಂಘಟನೆಯ ಒಂದು ಪ್ರಾರಂಭ ಬಿಜಾಪುರದೊಳಗಂತ ಹೇಳ್ಬೇಕು. ಅದಕ್ಕೆ ಮೊನ್ನೆ ನೌಕರ ಸಂಘದ ಅಂದ್ರೆ ಕೆಲವೊಂದು ನಮ್ಮ ಅಶೋಕ್ ಬೆರಾದಾರ್ ಸರ್ ನೇತೃತ್ವದೊಳಗೆ ಮತ್ತೆ ಕೆಲವರು ಎಲ್ಲರೂ ಒಂದ್ ಕಡೆ ಸಭೆ ಸೇರಿದ್ವಿ ನಾವು. ನಮ್ಮಲ್ಲಿ ಒಂದು ಚರ್ಚೆ ಆಗಿತ್ತದು ಏನಪ್ಪಾ ಅಂತಂದ್ರೆ, ರಾಣಿ ಚೆನ್ನಮ್ಮಳ ಒಂದು ಭವ್ಯ ಮೆರವಣಿಗೆಯನ್ನ ಇವತ್ತಿನವರೆಗೂ ಯಾರು ಮಾಡಿಲ್ಲ. ಅದು ಪ್ರಶಾಂತ್ ಸರ್ ಚನ್ನಪಣ್ ಸರ್ ಅಂದ್ರು, ದೊಡ್ಡ ದೊಡ್ಡ ಎಲ್ಲಾರು DC ಅದು ಬಂದಾಗ 50 ಮಂದಿ ನಮ್ಮ ಸಮಾಜದವ್ರು ಯಾರು ಇರಲಿಲ್ಲ. ಮತ್ತು ಇನ್ನೊಂದು ಹೇಗಾಗ್ಬಿಟ್ಟಿವ್ ನಾವು ಅಂತಂದ್ರೆ, ನೀವು ವಿಚಾರ ನೋಡ್ರಿ, ಸ್ವಲ್ಪ ಗಮನಿಸ್ರಿ. ಕನಕದಾಸ್ ಜಯಂತಿ ಇರ್ಲಿ, ಅಂಬೇಡ್ಕರ್ ಜಯಂತಿ ಇರ್ಲಿ, ಅಲ್ಲೇ ಇರ್ಲಿ, ಮಿನಿಸ್ಟ್ರು ಬರ್ತಾರೆ, ನಮ್ಮ MLAಗಳು ನಮ್ಮವರು ಕೂಡ ಅಲ್ಲಿ ಹೋಗ್ತಾರೆ. ನಮ್ಮ ಚೆನ್ನಮ್ಮಳ ಜಯಂತಿಗೆ ಯಾಕೆ ಬರುವುದಿಲ್ಲ? ಚೆನ್ನಮ್ಮಳ ಜಯಂತಿ ಇದ್ದಾಗ ಯಾರು ಇರ್ತಾರೆ ಸ್ಟೇಜ್ ಮೇಲೆ? DC ಮತ್ತು SP ಬಿಟ್ಟರೆ ಮತ್ತೆ ಯಾರು ಇರುವುದಿಲ್ಲ. ಅಂದ್ರೆ ಇಲ್ಲಿ ವಿಚಾರ ಮಾಡ್ತಕ್ಕಂಥದ್ದು. ಅದಕ್ಕೆ ಇವತ್ತು ಸಮಯ ಬಂದಿದೆ. ನಮ್ಮ ಚೆನ್ನಮ್ಮಳ ಜಯಂತಿಗೂ ಕೂಡ ಅವರು ಬರ್ಬೇಕು, ತಾವೇ ಬರ್ಬೇಕು. ನಾವು ಆಹ್ವಾನ ಮಾಡೋದಲ್ಲ, ಹಂಗ ನಾವು ಸಂಘಟನೆಯನ್ನು ಮಾಡ್ತೀವಿ ಅಂತಂದ್ರೆ ಅವಾಗ ನಾವು ಚೆನ್ನಮ್ಮಳಿಗೆ ಒಂದು ನ್ಯಾಯವನ್ನು ಕೊಟ್ಟಂಗ ಆಗ್ತದೆ, ಸಮಾಜಕ್ಕೆ ಒಂದು ನ್ಯಾಯವನ್ನು ಕೊಟ್ಟಂಗ ಆಗ್ತದೆ. ಅದಕ್ಕೆ ಮೊನ್ನೆ ನಾವು ಅದೇ ಹೇಳಿದೆ, ಡಿಸ್ಕಸ್ ಮಾಡುವಾಗ ಈ ಚೆನ್ನಮ್ಮಳ ಒಂದು ಭವ್ಯ ಮೆರವಣಿಗೆಯನ್ನು ಮಾಡೋಣ ಅಂತೇಳಿ ನಾವು ನಿರ್ಧಾರ ಮಾಡಿದೀವಿ. 14ನೇ ತಾರೀಕು ಡಿಸೆಂಬರ್, ಅದು ಕೂಡ ಸಂಡೇ. ಈಗ ಇವತ್ತು 7 ಅಂದ್ರೆ ಮುಂದಿನ ಸಂಡೇ ಒಂದು ದೊಡ್ಡ ಪ್ರಮಾಣದ ಒಂದು ಭವ್ಯ ಮೆರವಣಿಗೆಯನ್ನು ಮಾಡೋಣ ಅಂತ ಹೇಳಿ ಎಲ್ಲರೂ ಅವತ್ತು ನಾವು ಚರ್ಚೆ ಮಾಡಿದೀವಿ. ಮತ್ತು ಈಗಾಗಲೇ ಆ ಒಂದು ನಿಟ್ಟಿನೊಳಗ ಅನೇಕ ನೌಕರರ ಸಂಘದವರು ಕೂಡ ಕಾರ್ಯಪ್ರವೃತ್ತಿ ಆಗಿದ್ದಾರೆ. ಸೊ ಅವತ್ತು ಬಹಳ ಮುಖ್ಯವಾಗಿ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದು ಏನಂತಂದ್ರೆ, ಹೆಚ್ಚಿನ ಪ್ರಮಾಣದೊಳಗೆ ನಮಗೆ ತಾಯಂದಿರು ಭಾಗವಹಿಸಬೇಕಾದ್ರೊಳಗೆ. ಯಾಕಂದ್ರೆ ನಮ್ಮ ತಾಯಂದಿರು ಒಂದು ಸ್ಫೂರ್ತಿ, ಚೆನ್ನಮ್ಮ ನಮಗೆ ಸ್ಫೂರ್ತಿಯ ಸೆಲೆ. ಹಾಗಾಗಿ ಪ್ರತಿ ಮನೆಯಿಂದ ನಮ್ಮ ತಾಯಂದಿರನ್ನ ಆ ಮೆರವಣಿಗೆಯೊಳಗೆ ಭಾಗವಹಿಸಿ ನಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡಿ ನಾವು ತೋರಿಸ್ಬೇಕಾಗಿದೆ. ಅದಕ್ಕೆ ತಾವೆಲ್ಲ ಈ ನಿಟ್ಟಿನೊಳಗೆ ಸಹಕಾರವನ್ನು ಕೊಡ್ತೀರಿ ಅಂತ ಹೇಳಿ ನಾನು ಭಾವಿಸಿದೆ. ಹೀಗಾಗಿ 14ನೇ ತಾರೀಕು ಸಂಡೇ ತಾವೆಲ್ಲರೂ ಈ ಒಂದು ಭವ್ಯ ಮೆರವಣಿಗೆ ಒಳಗೆ ಭಾಗವಹಿಸಿ ಚೆನ್ನಮ್ಮಳಿಗೆ ಒಂದು ಗೌರವವನ್ನು ನಾವೆಲ್ಲರೂ ಸಲ್ಲಿಸೋಣ. ಆಗ ಈ ಒಂದು ಇವತ್ತೇನು ಮುಂದಿನ ದಿನಮಾನಗಳಲ್ಲಿ ಇನ್ನಷ್ಟು ಇದು ನನಗೆ ಅದಕ್ಕೆ ನಾನು ಹೇಳಿದ್ದೀನಿ ಮೊದಲೇ, ಒಂದು ಸಂಘಟನೆ ಮಾತಾಡ್ಬೇಕಾದಾಗ ರಾಜಕೀಯವಾಗಿ ನೋಡೋದು ಬೇಡ, ರಾಜಕೀಯವಾಗಿ ನೋಡೋದು ಬೇಡ. ಯಾವುದು ಸಾಮಾಜಿಕವಾಗಿ ನಮಗೆ ಏನ್ ಮಾಡ್ಲಿಕ್ಕೆ ಸಾಧ್ಯದ ಅದಷ್ಟು ಮಾಡೋದು. ರಾಜಕೀಯವಾಗಿ ನಾವೇನು ಮಾತನಾಡ್ತಕ್ಕಂಥದ್ದಿಲ್ಲ. ಯಾಕಂದ್ರೆ ಅದು ಸಾಕಷ್ಟು ಈಗಾಗಲೇ ಅಳಿಸಿ ಹೋಗ್ಯದ. ಈಗ ನಾವು ನಮ್ಮ ಮಕ್ಕಳಿಗೆ ಯಾವ ರೀತಿಯಾಗಿ ಸಹಾಯವನ್ನು ಮಾಡಬೇಕು, ನಮ್ಮ ರಾಜ್ಯಾಧ್ಯಕ್ಷ ಹೇಳಿದ್ರಲ್ಲ, ಅಷ್ಟೋ ಬಡ ವಿದ್ಯಾರ್ಥಿಗಳಿದ್ದಾರೆ, ಅಂತವರಿಗೆ ನಾವು ಯಾವ ರೀತಿ ಸಹಾಯವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ಕೂಡ ನಾವು ವಿಚಾರ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಇನ್ ಮುಂದೆ ಸಮಾಜದ ಸಂಘಟನೆ ಒಳಗೆ ನೌಕರರ ಒಂದು ನಮಗ ಬೆಂಬಲ, ಒಂದು ಪಾತ್ರ ಬಹಳ ಮುಖ್ಯವಾಗಿದೆ. ಯಾಕಂದ್ರೆ ಇವತ್ತು ಏನಾದ್ರೂ ಪರಿವರ್ತನೆಯನ್ನ ಮಾಡಬೇಕಪ್ಪ ಅಂತಂದ್ರೆ ಅದು ಅವರಿಂದಲೇ ಸಾಧ್ಯ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀವಿ. ಸೊ ಅದಕ್ಕೆ ನೀವೆಲ್ಲರೂ ಸಹಕಾರವನ್ನು ಕೊಡಬೇಕು. ಮತ್ತು ನಾವು ಸಮಾಜದೊಳಗೆ ಆಗತಕ್ಕಂತಹ ಕೆಲವೊಂದು ದೋಷಗಳಿದ್ರೆ ಅದನ್ನು ಕೂಡ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ವಿದ್ಯಾರ್ಥಿಗಳಿಗೆ ಮತ್ತು ಕೆಲವೊಂದು ನಮ್ಮ ಗ್ರಾಜುಯೇಟ್ಸ್ ಇರ್ತಾರೆ, ಅವರಿಗೆ ಇನ್ನೂವರೆಗೂ ಏನ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಮತ್ತು ಮಕ್ಕಳಿಗೆ PUC ಆಗೋಣ ಯಾವ ರೀತಿ ಹೋಗ್ಬೇಕು,
ಅಂತದ್ದು ಎಲ್ಲಾನು ಮಾರ್ಗದರ್ಶನವನ್ನು ಮಾಡ್ತಕ್ಕಂಥದ್ದು ಇಂಪಾರ್ಟೆಂಟ್. ರೈತರು ಯಾವ ರೀತಿಯಾಗಿ ಬೆಳೆಯಲ್ಲಿ ಬದಲಾವಣೆ ಮಾಡಿ ಕಮರ್ಷಿಯಲ್ ಆಗಿ ಅದನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ಬೇಕು ಜಮೀನನ್ನ ಅಂದಾಗ ಮಾತ್ರ ಏನಾಗ್ತದ ಅಂತಂದ್ರೆ ಇವತ್ತ ಅದಕ್ಕೆ ಇನ್ನಷ್ಟು ಬಹಳಷ್ಟು ವಿಷಯಗಳನ್ನ ಮಾತನಾಡಬೇಕಾದ್ರೆ ಅದರ ಸಮಯದ ಅಭಾವ ಇರುವುದರಿಂದ ನಾನಿಷ್ಟೇ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನಂತಂದ್ರೆ, ದಯಮಾಡಿ ಇವತ್ತೇನು ನೀವು ಎಲ್ಲರೂ ಸೇರಿದ್ದೀರಿ, ನಿಜವಾಗಿ ಇವತ್ತು ನೀವು ಒಂದು 500-600 ಜನ ನೀವು ಸೇರಿದ್ರು ಮುಂದಿನ ದಿನಮಾನಗಳಲ್ಲಿ ಇದು ಬೆಳೀತಾ ಹೆಚ್ಚಿನ ಸಂಖ್ಯೆಯೊಳಗೆ ನೀವು ಕೂಡ್ಲಿಕ್ಕೆ ಹತ್ತಿದ್ರಿ ಅಂತಂದ್ರೆ ನಿಮ್ ಕಾರ್ಯಕ್ರಮ ಮುಗಿಯುವವರೆಗೂ ಯಾರು ಸ್ಟೇಜ್ ಹೊರಗೋದಾಗಿಲ್ಲ. ಇದನ್ನ ಅರ್ಥ ಮಾಡ್ತೀವಿ. ಇಂದು ವಿಜಯಪುರ ಮಹಾನಗರದಲ್ಲಿ ನಮ್ಮ ಪಂಚಮಸಾಲಿ ನೌಕರ ಘಟಕದ ವತಿಯಿಂದ ನಮಸ್ಕಾರವನ್ನು ಮಾಡಲಾಗಿದೆ. ಇವತ್ತು ಮಕ್ಕಳಿಗೆ ಗುರುತಿಸಿ ಸನ್ಮಾನ ಗೌರವ ಮಾಡೋದರಿಂದ ಮಕ್ಕಳಿಗೆ ಖುಷಿ ಆಗ್ತೈತಿ. ಇವತ್ತು ನನ್ನನ್ನು ಗುರುತಿಸಿ ಸನ್ಮಾನ ಮಾಡಿದ್ದಾರೆ, ಇನ್ನಷ್ಟು ನಾನು ಓದಿ ಮುಂದೆ ಬರಬೇಕು ಅನ್ನುವಂಥ ಹಂಬಲದಿಂದ ಇವತ್ತು ಪಂಚಮಸಾಲಿ ಸಮಾಜದ ನೌಕರ ಘಟಕ ಬಹಳಷ್ಟು ರಾಜಕೀಯ ವ್ಯಕ್ತಿಗಳು, ದೊಡ್ಡ ವ್ಯಕ್ತಿಗಳಿದ್ರೆ ಅವ್ರು ಮಾಡಲಾರ ಕೆಲಸ ಇವರು ಇವತ್ತು ಮಾಡಿದ್ದಾರೆ. ಅವ್ರು ಹೀಗೆ ಪ್ರತಿ ವರ್ಷನೂ ಇಂಥ ಪ್ರತಿಭಾ ಪುರಸ್ಕಾರವನ್ನು ಮಾಡಲಿ. ಯಾಕಂದ್ರೆ ಬರೀ ಕೇವಲ 10-20 ವಿದ್ಯಾರ್ಥಿಗಳಿಗೆ ಮಾಡಿಲ್ಲ, ಈ ಜಿಲ್ಲೆಯಲ್ಲಿ ಇರುವಂತಹ 100 ವಿದ್ಯಾರ್ಥಿಗಳನ್ನು ಕರೆಸಿ ಗೌರವ ಸನ್ಮಾನ ಮಾಡಿದ್ದಾರೆ. ಹೀಗೆ ಮುಂದಿನ ವರ್ಷ ಇನ್ನಷ್ಟು ಹೆಚ್ಚಿಗೆ ಈ ನೌಕರ ಘಟಕದ ಎಲ್ಲ ಶಿಕ್ಷಕರು, ಮಾಜಿ ಶಿಕ್ಷಕರು, ಹಾಲಿ ಇರ್ತಕ್ಕಂಥವ್ರು ಇದು ಹೀಗೆ ಮುಂದುವರ್ಸ್ಕೊಂಡು ಹೋಗಲಿ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಹಾರೈಸ್ತಾ ಇದ್ದೇನೆ. ಇದು ಪ್ರಥಮ ಬಾರಿಗೆ ಅಥವಾ ಇಲ್ಲ, ಸುಮಾರು ಒಂದು 5-6 ವರ್ಷದ ಹಿಂದ್ಗಡೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆಗಿದೆ. ಆದ್ರೆ ಅದು ನೌಕರ ಘಟಕದ ವತಿಯಿಂದ ಆಗಿದ್ದಿಲ್ಲ, ಇಡೀ ಸಮಾಜದ ಎಲ್ಲರೂ ಕೂಡ ಮಾಡಿದ್ರು. ಈಗ ಇದು ವಿಶೇಷವಾಗಿ ನೌಕರ ಘಟಕದಿಂದ ಇದು ನನಗೆ ಅನಿಸ್ತದ ಮಟ್ಟಿಗೆ ಪ್ರಥಮ ಬಾರಿಗೆ ಅನಿಸ್ತಾ ಇದೆ. ಈಗ ಪಂಚಮಸಾಲಿ ಸಮಾಜದವ್ರಿ ರಾಜಕೀಯದೊಳಗೂ ಜಾಸ್ತಿ ಜನ ಇದ್ದಾರೆ. ಈಗ ಯತ್ನಾಳವ್ರಾಗಿರ್ಬೋದು, ಕಾಶಪ್ಪನವ್ರಾಗಿರ್ಬೋದು, ಅವರಿಂದ ಯಾಕೆ ಈ ರೀತಿಯ ಕಾರ್ಯಕ್ರಮಗಳಾಗ್ಲಿಲ್ಲ? ಅಂದ್ರೆ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ವಿಚಾರ ನೋಡ್ರಿ, ರಾಜಕೀಯ ಸಮಾಜದಲ್ಲಿರುವಂತ ರಾಜಕೀಯ ವ್ಯಕ್ತಿಗಳು ಒಂದೇ ಸಮಾಜಕ್ಕೆ ಅವ್ರು ಸೀಮಿತ ಆಗುವುದಿಲ್ಲ. ಕೆಲವೊಂದು ಧೈರ್ಯ ಇರುವಂತ ರಾಜಕೀಯ ವ್ಯಕ್ತಿಗಳು ಸಮಾಜಕ್ಕೆ ಸೀಮಿತ ಆಗ್ತಾರ. ಆದ್ರೆ ಅವ್ರು ರಾಜಕೀಯ ವ್ಯಕ್ತಿಗಳು ಒಂದೇ ಸಮಾಜದ ಜವಾಬ್ದಾರಿ ಹೊತ್ಕೊಂಡು ಆ ಸಮಾಜದಲ್ಲಿರುವಂತ ವಿದ್ಯಾರ್ಥಿಗಳನ್ನ ಗುರುತಿಸಿದ್ರೆ ಬೇರೆ ಸಮಾಜ ಜನ ತಪ್ಪು ತಿಳ್ಕೊತಾರ ಅನ್ನೋ ದೃಷ್ಟಿಯಿಂದ ಅವ್ರು ಬಿಟ್ಟಿರ್ಬೇಕು. ಈಗ ನಾಳೆ ಅಧಿವೇಶನದ ಟೈಮ್ ನೋಡ್ರಿ, ನಿಮ್ದು ಪಂಚಮಸಾಲಿ ಗುರುಜಿರವ್ರು ಏನಿದ್ದಾರೆ, ಜಯಂತ ಸ್ವಾಮೀಜಿರವರು, ಅವ್ರ ನೇತೃತ್ವದೊಳಗೆ ಏನು ಕಪ್ಪು ಬಟ್ಟೆ ಕಟ್ಟಿಕೊಂಡು ಏನು ಮೌನ ಪಥ ಸಂಚಲನ ಮಾಡ್ತಿದ್ದಾರೆ, ಅದ್ರೊಳಗೆ ನೀವು ಭಾಗ್ಯ ಆಗ್ತಿದ್ದೀರಾ? ಹೇಗೆ ನೋಡ್ರಿ, ವಿದ್ಯಾರ್ಥಿಗಳಿಗೆ ಇವತ್ತ 2A ಸಿಗಲಿ ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಕೂಡಲ ಸಂಗಮದಿಂದ ಎಲ್ಲ ರಾಜ್ಯದಲ್ಲಿರುವಂತಹ ಪ್ರತಿಯೊಬ್ಬ ಸ್ವಾಮೀಜಿಯವರು, ರಾಜಕೀಯ ವ್ಯಕ್ತಿಗಳು, ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ರೈತರು ಆ ಪಾದಯಾತ್ರೆಯಲ್ಲಿ ಭಾಗವಹಿಸಿದರು. ಮೊನ್ನೆ ಹೋದ ವರ್ಷ ಬೆಳಗಾವದಲ್ಲಿ ಬಹಳಷ್ಟು ಮುಗ್ಧ ಇರುವಂತಹ ಸಮಾಜದ ಜನರಿಗೆ ಲಾಠಿ ಚಾರ್ಜ್ ಮಾಡಿ ಅವರಿಗೆ ನೋವುಗಳನ್ನು ಮಾಡಿದ್ದಾರೆ. ಅದಕ್ಕೆ ಇವತ್ತು ಮೌನವಾಗಿ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಂದಿನ ದಿವಸ ನಾನು ನನ್ನ ಗುರುಗಳ ಗದ್ದಿಗೆ ಆಗಿರ್ತಕ್ಕಂಥ ದಾವಣಗೆರೆಯಲ್ಲಿ ನಾನು ಪೂಜೆ ಇಟ್ಟಿರುವುದರಿಂದ ಆ ಪೂಜೆ ಕಾರ್ಯಕ್ರಮದಲ್ಲಿ ನಾನು ಹೋಗ್ತಾ ಇದ್ದೀನಿ. ಯಾವುದೇ ಹೋರಾಟ ಇದ್ರೆ ಹಿರಿಯ ಪರಮ ಪೂಜಾರು ಅವ್ರ ಜವಾಬ್ದಾರಿ ಇತ್ತು ಹೋರಾಟ ಮಾಡ್ತಾ ಇದ್ದಾರೆ. ನಾವು ಅವ್ರ ಬೆನ್ನೆಲುಬಾಗಿ ನಿಂತ್ಕೊಂಡು ಅವರಿಗೆ ನಾವು ಸಹಕಾರವನ್ನು ನೀಡುತ್ತೇವೆ. ಸಮಾಜಕ್ಕೆ ಸಂದೇಶ ಎಲ್ಲರೂ ಕೂಡ ಒಗ್ಗಟ್ಟಾಗ್ರಿ, ಮಕ್ಕಳಿಗೆ ಶಿಕ್ಷಣ ಕೊಡಿಸ್ರಿ, ಮುಂದೆ ಹೋಗುವಂತ ಮಕ್ಕಳನ್ನ ಅವರನ್ನ ಬೆಳೆಸ್ರಿ ಅನ್ನುವಂತ ಮಾತನ್ನ ಈ ಸಂದೇಶ ಕೊಡಕ್ಕೆ ಇಚ್ಛೆ. ನಗರದ ಅತ್ಯಂತ ಪ್ರತಿಷ್ಠಿತ ಕಲ್ಯಾಣ ಮಂಟಪವಾಗಿರ್ತಕ್ಕಂಥ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಕ್ಷೇಮಾಭಿವೃದ್ಧಿ ನೌಕರರ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ನೂತನ ಪದಾಧಿಕಾರಿಗಳ ಸೇವಾದೀಕ್ಷಾ ಸಮಾರಂಭ ಇಲ್ಲಿ ನೆರವೇರಿತು. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಕೂಡಲ ಸಂಗಮ ಪೀಠದ ಜಯಬಸವ ಜಯಮೃತ್ಯುಂಜಯ ಅಪ್ಪಾಜಿಯವರು ವಹಿಸಿದ್ರು. ಅದ್ರ ಜೊತೆಗೆ ಸಂಗನ ಬಸವ ಶಿವಾಚಾರ್ಯರು, ಯೋಗೇಶ್ವರಿ ಮಾತಾಜಿಯವರು ಕೂಡ ಭಾಗವಹಿಸಿ ನಮ್ಗೆಲ್ಲರಿಗೂ ಆಶೀರ್ವಚನವನ್ನು ನೀಡಿದ್ದಾರೆ. ಒಂದು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರಿಗೆ SSLC ಮತ್ತು PUCಯಲ್ಲಿ ತೇರ್ಗಡೆ ಹೊಂದಿರತಕ್ಕಂಥ ಸುಮಾರು 120 ಮಕ್ಕಳಿಗೆ ನಾವು ಇವತ್ತಿನ ದಿವಸ ಗುರುತಿಸಿ ಸನ್ಮಾನಿಸ್ತಕ್ಕಂಥ ಕಾರ್ಯವನ್ನ ನೌಕರರ ಸಂಘದಿಂದ ಮಾಡಲ್ಪಟ್ಟಿದೆ. ಇದರಿಂದ ಒಂದು ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ನಿಟ್ಟಿನೊಳಗೆ ಈ ಒಂದು ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಕೆಲಸ ಮಾಡಿದೆ. ಎಲ್ಲ ಟೀಮ್ದವರು ಅಣ್ಣ ಉಮೇಶ್ ಇರ್ಬೋದು, ಸುರೇಶ್ ಸಿಡ್ಸಾಳ್ ಅವ್ರು ಇರ್ಬೋದು, SB ಬಿರಾದಾರ್ ಅವ್ರು ಇರ್ಬೋದು, ಆಮೇಲೆ ನಮ್ಮ ವೀರೇಶ್ ಕಳಸ್ಕೊಂಡ್ರ ಅಣ್ಣವ್ರು ಇರ್ಬೋದು, ಆಮೇಲೆ ಹಿರಣ್ಣ ಯುವಕ
ಅತ್ಯಂತ ಹುರುಪಿನಿಂದ ನಮ್ಮ ರವಿ ಉಗಾರ್ ಅವರು ಮತ್ತೆ ಉದಯ್ ಕೋಟ್ಯಾಳ್ ಅವರು ಮತ್ತು ನಾಗು ಹರೋಲಿ ಅವರು ಈಗ ಎಲ್ಲರೂ ಏನ್ರಿ ನಾಗೇಶ್ ನಾಗೂರ್ ಅವರು ಬಹಳ ಅತ್ಯುತ್ತಮವಾಗಿ ಇಲ್ಲಿ ಒಂದು ಟೀಮ್ ಕೆಲಸ ಮಾಡಿ ಒಂದು ಯಶಸ್ವಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಹೇಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿರ್ತಕ್ಕಂಥ ಕೊಡುಗೆ ದಾನಿಗಳಿಗೂ ಕೂಡ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದೇ ರೀತಿ ಅವರ ಒಂದು ಸಹಾಯ ಸಹಕಾರ ನಮ್ಮ ಒಂದು ಸಂಘದ ಮೇಲೆ ಇರಲಿ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷವೂ ಕೂಡ ಇದೇ ರೀತಿ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿಕ್ಕೆ ಅವರ ಸಹಕಾರ ಇರಲಿ ಅಂತ ತಿಳ್ಕೊಂಡು ನಾನು ಅವರಲ್ಲಿ ಬೇಡ್ಕೊಳ್ತಾ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಇವತ್ತು ಹೊರಹೊಮ್ಮಲಿಕ್ಕೆ ಪತ್ರಿಕಾ ಮಾಧ್ಯಮದವರು ಕೂಡ ಅತ್ಯಂತ ಮಾರ್ಮಿಕವಾಗಿ ನಮ್ಮ ಜೊತೆ ಸಹಕಾರ ಕೊಟ್ಟಿದ್ದೀರಿ. ತಮಗೂ ಕೂಡ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಜೈ ಶಿಕ್ಷಕ್, ಜೈ ಪಂಚಮಸಾಲಿ. 10 ವರ್ಷಗಳ ಹಿಂದೆ ಒಂದು ನಮ್ಮ ಚೆನ್ನಮ್ಮ ಕಾರ್ಯಾಲಯದಲ್ಲಿ ಇದೇ ರೀತಿ ನಾನು ಕಾರ್ಯಕ್ರಮವನ್ನು ನಾನು ಪಂಚಮಸಾಲಿ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆಯಾಗಿ ಇಡೀ ಒಂದು ನಮ್ಮ ಜಿಲ್ಲೆಯ ತಾಲೂಕುಗಳಿಗೆಲ್ಲ ಅಡ್ಡಾಡಿ ಬುತ್ತಿ ಮೆರವಣಿಗೆ ಮಹಿಳೆಯರನ್ನೆಲ್ಲ ಪ್ರೇರೇಪಿಸಿ ಅಭೂತಪೂರ್ವ ಕಾರ್ಯಕ್ರಮವನ್ನು ಮಾಡಿದ್ವಿ. ಅಲ್ಲಿಯೂ ಕೂಡ ಇದೇ ರೀತಿ ಮಕ್ಕಳ ಪ್ರತಿಭಾ ಪುರಸ್ಕಾರ ಅತ್ಯಂತ ಅಭೂತಪೂರ್ವವಾಗಿತ್ತು. ಅಲ್ಲಿ ಒಂದು ಸುಮಾರು 2,000ಕ್ಕಿಂತ ಹೆಚ್ಚು ಜನ ಸೇರಿತ್ತು. ಸಮಸ್ತ ನಮ್ಮ ಕಮ್ಯುನಿಟಿಯ ರಾಜಕೀಯ ರೂವಾರಿಗಳೆಲ್ಲರೂ ಪಾಲ್ಗೊಂಡಿದ್ರು. ಅವರ ಸಹಾಯ ಹಸ್ತವನ್ನು ಕೂಡ ಕೊಟ್ಟಿದ್ರು. ದಾಸೋಹ ಹೇಗಿತ್ತು ಅಂತಂದ್ರೆ ಬೆಳಿಗ್ಗೆ ಆರಂಭವಾಗಿದ್ದು ರಾತ್ರಿಯವರೆಗೆ ದಾಸೋಹ ಅಲ್ಲಿ ಆಯ್ತು. ಅದೇ ರೀತಿ ಇವತ್ತಿಗೂ ಕೂಡ ನನಗೆ ಅದರ ನಂತರ ಕಾರ್ಯಕ್ರಮವನ್ನು ನೋಡಿ ತುಂಬಾ ಹರ್ಷವಾಯಿತು. ಅಷ್ಟೇ ಅಲ್ಲ, ಈ ಮಕ್ಕಳು ನಾಳೆ ಒಂದು ಸಮಾಜವನ್ನ ಬೆಳಗುವಂತಹ ದೊಡ್ಡ ಪ್ರಜೆಗಳಾಗಿ ಹೊರಹೊಮ್ಮುವವರಿದ್ದಾರೆ. ಇಂತಹ ಮಕ್ಕಳಿಗೋಸ್ಕರ ಒಂದು ಪಾಲಕರಿಗೆ ಸಂದೇಶ ಏನು ಅಂತಂದ್ರೆ, ಸುಮಾರು 8ನೇ ಇರುವಾಗ ಮಕ್ಕಳಿಗೆ NMMS ಎಕ್ಸಾಮ್ ಇರುತ್ತೆ. ನಮ್ಮ ಘನ ಸರ್ಕಾರವು NMMS ಎಕ್ಸಾಮ್ ಅಲ್ಲಿ 8ನೇ ತರಗತಿಯಲ್ಲಿ ಮಕ್ಕಳು ಎಕ್ಸಾಮ್ ಬರೆದು ಮೆರಿಟ್ ಲಿಸ್ಟ್ ಅಲ್ಲಿ ಬಂದ್ರೆ ತಿಂಗಳಿಗೆ 1,200 ರೂಪಾಯಿ ಸೆಕೆಂಡ್ ಇಯರ್ ಮುಗಿಯುವವರೆಗೂ ಸ್ಕಾಲರ್ಶಿಪ್ ಕೊಡುತ್ತೆ. ಇದನ್ನ ನಮ್ಮ ಮಕ್ಕಳು ಸಾಧಿಸಿದ್ರೆ ರಿಸರ್ವೇಶನ್ ಅವಶ್ಯಕತೆ ಅವ್ರಿಗೆ ಬೀಳಲ್ಲ. ಸರ್ಕಾರವೇ ಅವರ ಹೊಣೆಗಾರಿಕೆಯನ್ನು ತೆಗೆದುಕೊಳ್ಳುತ್ತೆ. ಮುಂದೆ ಸೆಕೆಂಡ್ ಇಯರ್ ಆದ ಕೂಡಲೇ ಅವ್ರ ಒಂದು ಎಕ್ಸಾಮ್ ಇರುತ್ತೆ. ಅದರಲ್ಲಿ ಅವ್ರ ಮೆರಿಟ್ ಮೇಲೆ ಬಂದ್ರು ಅಂದ್ರೆ ಅವರಿಗೆ ಸುಮಾರು ಇಡೀ ತಮ್ಮ ಎಲ್ಲ ಒಂದು ಶಿಕ್ಷಣವನ್ನ ಸರ್ಕಾರವೇ ಭರಿಸುತ್ತದೆ, ಖರ್ಚು ವೆಚ್ಚವನ್ನ. ಇನ್ನು NTSC ಅಂತ ಹೇಳಿ SSLC ಇರುತ್ತೆ, ಅಲ್ಲಿ SSLC ಪೋರ್ಷನ್ ಇರುತ್ತೆ, ಇಲ್ಲಿ 7th 8th ಪೋರ್ಷನ್ ಇರುತ್ತೆ. ಸೊ ನಾನು ಈ ಒಂದು ನಮ್ಮ ಪಂಚಮಸಾಲಿ ಬಂಧುಗಳಿಗೆ ಹೇಳೋದು ಏನು ಅಂದ್ರೆ, ಈ ಎಲ್ಲ ಎಕ್ಸಾಮ್ಗಳಿಗೆ ನಮ್ಮ ಮಕ್ಕಳನ್ನ ತಯಾರು ಮಾಡೋ ನಮ್ಮ ಶಿಕ್ಷಕರ ಕರ್ತವ್ಯ ಮತ್ತು ಪಾಲಕರ ಕರ್ತವ್ಯ. ಇದನ್ನ ನಾವು ಮಾಡಿಕೊಂಡ್ರೆ ನಮ್ಮ ಮಕ್ಕಳನ್ನ ಒಳ್ಳೆಯ ಪ್ರಜೆಗಳಾಗಿ ಸಮಾಜಕ್ಕೆ ನಾವು ಕೊಡುಗೆಯನ್ನು ಕೊಡಬೇಕು. ಮತ್ತು ಈ ಒಂದು ಘಟಕ ಏನಾಗಿದೆ ಇಲ್ಲ, ನಮ್ಮ ಜಿಲ್ಲೆಯ ಘಟಕ ತುಂಬಾ ಹರ್ಷದಾಯಕ. ಎಲ್ಲರೂ ಕ್ರಿಯಾತ್ಮಕವಾಗಿ ಕಾರ್ಯನಿರ್ವಹಿಸುವವರೇ ಇದ್ದಾರೆ. ಸೊ ನಾವೊಂದು ಅವರಿಗೆ ಸಂದೇಶ ಕೊಡ್ತೀನಿ, ಇದು ನಿಸ್ವಾರ್ಥ ರಹಿತವಾದ ಒಂದು ಸಂಘಟನೆಯಾಗಿ ಹೊರಹೊಮ್ಮಬೇಕು. ಮತ್ತು ಇದೇ ರೀತಿ ನಮ್ಮ ಬಂಧುಗಳಿಗೆ, ಆ ಮಕ್ಕಳಿಗೆ ಪ್ರತಿ ತಿಂಗಳು ಒಂದು ಏನಾದರೂ ವೃತ್ತಿ ಮಾರ್ಗದರ್ಶನವಾಗಲಿ, ಆಮೇಲೆ ಈ ರೀತಿ ಕೋಚಿಂಗ್ ಸೆಂಟರ್ಸ್ಗಳು, NMMS ಕೋಚಿಂಗ್ ಸೆಂಟರ್ಸ್ಗಳನ್ನಾಗ್ಲಿ, ಆಮೇಲೆ ವಸತಿ ನಿಲಯಗಳನ್ನಾಗ್ಲಿ ನಮ್ಮ ಸಮಾಜಕ್ಕೆ ಅತ್ಯಮೂಲ್ಯವಾದ ಕೊಡುಗೆಯನ್ನು ಕೊಟ್ಟು, ದಾನಿಗಳು ಸಾಕಷ್ಟು ಜನ ಇದ್ದಾರೆ, ಅವುಗಳನ್ನೆಲ್ಲ ಸಂಘಟಿಸಿ ನೀಡಿ ಒಂದು ನಮ್ಮ ಭವ್ಯ ಸಮಾಜದ ಆ ಪ್ರಜೆಗಳನ್ನ ನಾವು ನಿರ್ಮಾಣ ಮಾಡುವಲ್ಲಿ ಸಹಾಯ ಸಹಕಾರ ನೀಡಲಿ ಅಂತ ಕೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಪಂಚಮಸಾಲಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಆಫ್